2025ರ ಸೀಸನ್ಗೆ ಕಪ್ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಳ್ಳೆ ಟೀಮ್ನೇ ಕಟ್ಟಿದೆ. ಈಗಾಗಲೇ ದೇಶಿ ಆಟಗಾರರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಇನ್ನೇನಿದ್ರು ಪ್ಲೇಯಿಂಗ್ 11 ಸೆಟ್ ಮಾಡಿ ಫೀಲ್ಡ್ಗೆ ಇಳಿಸೋದಷ್ಟೇ ಬಾಕಿ. ಬಟ್ RCB ಪರ ಯಾರು ಫಿನಿಷರ್ ರೋಲ್ ಪ್ಲೇ ಮಾಡ್ತಾರೆ ಅನ್ನೋದೇ ಈಗಿರೋ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಬೆಂಗಳೂರು ತಂಡ ಬೆಸ್ಟ್ ಫಿನಿಷರ್ ದಿನೇಶ್ ಕಾರ್ತಿಕ್ ಸ್ಥಾನ ತುಂಬೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾದ್ರೆ DK ಪ್ಲೇಸ್ಗೆ ಯಾರು ರಿಪ್ಲೇಸ್ ಆಗ್ಬೋದು ಅನ್ನೋದನ್ನ ಹೇಳ್ತೇನೆ. ಹಾಗೆ ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರತಿ ಸೀಸನ್ ಆರಂಭ ಆದಾಗ್ಲೂ ಬೌಲಿಂಗ್ ವಿಭಾಗ ವೀಕ್ ಇದೆ ಅಂತ ಕೊರಗ್ತಾ ಇದ್ದಂತ ಬೆಂಗಳೂರು ಫ್ರಾಂಚೈಸಿ ಈ ಸಲ ಹರಾಜಿನಲ್ಲಿ ಅಳೆದು ತೂಗಿ ಆಟಗಾರರನ್ನ ಖರೀದಿ ಮಾಡ್ಕೊಂಡಿದೆ. ಇಂಗ್ಲೆಂಡ್ನ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಫಿಲ್ ಸಾಲ್ಟ್ RCB ಪರ ಓಪನರ್ ಆಗಿ ವಿರಾಟ್ ಕೊಹ್ಲಿ ಜೊತೆ ಕಣಕ್ಕಿಳಿಯೋದಂತೂ ಪಕ್ಕ. ಹಾಗೆ ರಜತ್ ಪಟೀದಾರ್ 3ನೇ ಸ್ಲಾಟ್ನಲ್ಲಿ, ಲಿಯಾಮ್ ಲಿವಿಂಗ್ಸ್ಟೋನ್ 4ನೇ ಸ್ಥಾನದಲ್ಲಿ ಆಡಬಹುದು. 5, 6ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಬ್ಯಾಟ್ ಬೀಸಲಿದ್ದಾರೆ. ಸದ್ಯದ ಮಟ್ಟಿಗೆ ಲಿವಿಂಗ್ಸ್ಟೋನ್, ಕೃಣಾಲ್ ಪಾಂಡ್ಯ ಹಾಗೆ ಜಿತೇಶ್ ಶರ್ಮಾ ಫಿನಿಷರ್ ಆಗೋ ಲಿಸ್ಟ್ ನಲ್ಲಿದ್ದಾರೆ. RCBಯಲ್ಲೂ ಬೆಸ್ಟ್ ಫಿನಿಷರ್ ಆಗ್ತಾರಾ ಲಿವಿಂಗ್ಸ್ಟೋನ್? ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿ ಇಂಗ್ಲೆಂಡ್ ತಂಡದ ಆಟಗಾರ ಲಿವಿಂಗ್ಸ್ಟೋನ್ ರನ್ನ $8.75 ಕೋಟಿ ನೀಡಿ ಖರೀದಿ ಮಾಡಿದೆ. ಇವರನ್ನ ತಂಡಕ್ಕೆ ಸೇರಿಸಿಕೊಂಡಿರೋದು ಬೆಸ್ಟ್ ಮೂವ್ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂಗ್ಲೆಂಡ್ನ ಬೆಸ್ಟ್ ಬ್ಯಾಟ್ಸ್ಮನ್ ಎನಿಸಿಕೊಂಡಿರುವಂತಹ ಲಿವಿಂಗ್ಸ್ಟೋನ್ ಬೆಸ್ಟ್ ಫಿನಿಷರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಲಿವಿಂಗ್ಸ್ಟೋನ್ ಆಡಿರುವಂತಹ 39 ಪಂದ್ಯಗಳಲ್ಲಿ 939 ರನ್ಗಳನ್ನು ಬಾರಿಸಿದ್ದಾರೆ. ಹಾಗೆ 6 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ 9.14ರ ಎಕಾನಮಿಯಲ್ಲಿ 11 ವಿಕೆಟ್ಗಳನ್ನು ಪಡೆದಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಬೆಂಗಳೂರು ಸ್ಟ್ರೆಂತ್ ಆಗ್ತಾರಾ ಪಾಂಡ್ಯ? ಕೃಣಾಲ್ ಪಾಂಡ್ಯ ಅವರನ್ನ $5.75 ಕೋಟಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಕೃಣಾಲ್ ಕೂಡ ಮಿಡಲ್ ಆರ್ಡರ್ನಲ್ಲಿ ತಂಡಕ್ಕೆ ಬಲವಾಗಿ ಆಡಬಲ್ಲರು. 2016ರಲ್ಲಿ ತಮ್ಮ ಮೊದಲ IPL ಪಂದ್ಯವನ್ನು ಆಡಿದಂತ ಕೃಣಾಲ್ ಪಾಂಡ್ಯ RCB ಸೇರುವ ಮೊದಲು ಮುಂಬೈ ಇಂಡಿಯನ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದ್ರು. IPLನಲ್ಲಿ 127 ಪಂದ್ಯಗಳನ್ನು ಆಡಿರುವ ಕೃಣಾಲ್ ಪಾಂಡ್ಯ 132.82ರ ಸ್ಟ್ರೈಕ್ ರೇಟ್ನಲ್ಲಿ ಹಾಗೆ 22.56ರ ಸರಾಸರಿಯೊಂದಿಗೆ 1647 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆಯೇ ಸ್ಪಿನ್ ಬೌಲರ್ ಆಗಿರುವಂತಹ ಕೃಣಾಲ್ ಇದುವರೆಗೆ 127 ಪಂದ್ಯಗಳಲ್ಲಿ 34.28ರ ಸರಾಸರಿ ಮತ್ತು 7.36ರ ಎಕಾನಮಿ ದರದಲ್ಲಿ 76 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಜಿತೇಶ್ ಶರ್ಮಾಗೆ 11 ಕೋಟಿ ಕೊಟ್ಟಿದ್ದು ಸಾರ್ಥಕವಾಗುತ್ತಾ? ಕಳೆದ ಸೀಸನ್ನಲ್ಲಿ ಮೂಲ ಬೆಲೆಯೊಂದಿಗೆ IPL ಆಡಿದಂತ ಜಿತೇಶ್ ಶರ್ಮಾ ಈ ಸಲ ಬರೋಬ್ಬರಿ 11 ಕೋಟಿ RCB ಪಾಲಾಗಿದ್ದಾರೆ. ಅದಕ್ಕೆ ಕಾರಣ ಜಿತೇಶ್ರ ಪ್ರದರ್ಶನ. ಪಂಜಾಬ್ ಕಿಂಗ್ಸ್ ತಂಡದ ಬಿಡುಗಡೆಯಾದಂತಹ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರಿಗೆ ಹರಾಜಿನಲ್ಲಿ ಭಾರಿ ಡಿಮ್ಯಾಂಡ್ ಇತ್ತು. ಆಕ್ರಮಣಕಾರಿಯಾಗಿ ಆಡೋದ್ರ ಜೊತೆಗೆ ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಬೆಸ್ಟ್ ಇದ್ದಾರೆ. ಹೀಗಾಗಿ DK ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಜಿತೇಶ್ಗೂ ಕೂಡ ಇದೆ. ಅಂತಿಮವಾಗಿ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಜಲ್ವುಡ್, ಸುಯಶ್ ಶರ್ಮಾ ಹಾಗೆ ಯಶ್ ದಯಾಳ್ರನ್ನ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ. RCB ಪಾಲಿನ ಆಪತ್ ಬಾಂಧವ ದಿನೇಶ್ ಕಾರ್ತಿಕ್ ಆಬ್ಸೆನ್ಸ್ನ ಫ್ರಾಂಚೈಸಿ ಅಷ್ಟೊಂದು ಮಿಸ್ ಮಾಡಿಕೊಳ್ಳೋದಕ್ಕೆ ಕಾರಣ ಕೂಡ ಇದೆ. 2008ರಲ್ಲಿ IPL ಅಖಾಡಕ್ಕೆ ಧುಮುಕಿದಂತ DK ಡೆಲ್ಲಿ, ಪಂಜಾಬ್, ಮುಂಬೈ, ಗುಜರಾತ್, ಕೋಲ್ಕತಾ ಮತ್ತು ಬೆಂಗಳೂರು ತಂಡಗಳ ಪರ ಕಣಕ್ಕಿಳಿದಿದ್ದಾರೆ. 2022ರಿಂದ 24ರವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡಿದ್ರು. ದಿನೇಶ್ ಕಾರ್ತಿಕ್ ಈವರೆಗೆ IPLನಲ್ಲಿ ಒಟ್ಟು 257 ಪಂದ್ಯಗಳನ್ನು ಆಡಿದ್ದಾರೆ. 26.32ರ ಸರಾಸರಿಯಲ್ಲಿ 135.36ರ ಸ್ಟ್ರೈಕ್ ರೇಟ್ನಲ್ಲಿ 4842 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 22 ಅರ್ಧ ಶತಕಗಳು ಕೂಡ ಸೇರಿವೆ. 97 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ದೇ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದೆ. ಹಾಗೆ ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಅವರು ಈವರೆಗೆ IPLನಲ್ಲಿ ಒಟ್ಟು 145 ಕ್ಯಾಚ್ ಮತ್ತು 37 ಸ್ಟಂಪಿಂಗ್ ಮಾಡಿದ್ದಾರೆ. ಇದಲ್ಲದೆ ಧೋನಿ ಬಳಿಕ ಅತಿ ಹೆಚ್ಚು ಪಂದ್ಯವಾಡಿದ ವಿಕೆಟ್ ಕೀಪರ್ ಎಂಬ ದಾಖಲೆ ಕೂಡ ದಿನೇಶ್ ಕಾರ್ತಿಕ್ ಅವರ ಹೆಸರಿನಲ್ಲಿದೆ. ಬೆಂಗಳೂರು ತಂಡದ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್. ದಿನೇಶ್ ಕಾರ್ತಿಕ್ ಬಗ್ಗೆ ಅಭಿಮಾನಿಗಳು ಇಟ್ಟಿರೋ ಪ್ರೀತಿ ಮತ್ತು ಅವರ ಪ್ರದರ್ಶನ ನೋಡಿರುವಂತಹ ಬೆಂಗಳೂರು ಫ್ರಾಂಚೈಸಿ DK ನಿವೃತ್ತಿ ಬಳಿಕ ಕೂಡ ಅವರನ್ನ ತಂಡದಲ್ಲಿ ಉಳಿಸಿಕೊಂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದಿನೇಶ್ ಕಾರ್ತಿಕ್ ಅವರನ್ನ ಬ್ಯಾಟಿಂಗ್ ಕೋಚ್ ಮತ್ತು ತಂಡದ ಮೆಂಟರ್ ಆಗಿ ನೇಮಕ ಮಾಡಿದೆ. 2024ರ ಜುಲೈ 1ರಂದು ಬೆಂಗಳೂರು ಫ್ರಾಂಚೈಸಿ ತನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ದೊಡ್ಡ ಘೋಷಣೆಯನ್ನ ಮಾಡಿತ್ತು. ಈ ಮೂಲಕ 2025ರ IPLನಲ್ಲಿ ದಿನೇಶ್ ಕಾರ್ತಿಕ್ ಮತ್ತೆ RCBಗೆ ಮರಳಿದ್ದಾರೆ. ಈ ಬಾರಿ ಕಾರ್ತಿಕ್ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ತಂಡದ ಮಾಜಿ ಬ್ಯಾಟಿಂಗ್ ಕೋಚ್ ಆಗಿದ್ದಂತ ನೀಲ್ ಮೆಕೆಂಜಿ ಅವರ ಸ್ಥಾನಕ್ಕೆ ಕಾರ್ತಿಕ್ ಬರಲಿದ್ದಾರೆ.
ಒಟ್ನಲ್ಲಿ RCB ಪರ ಆಡುವಾಗ DK ಇನ್ನೂ ಕ್ರೀಸ್ ನಲ್ಲಿ ಇದ್ದಾರೆ ಅಂದ್ರೆ ಅಲ್ಲೇನೋ ಮ್ಯಾಜಿಕ್ ಆಗುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆಯಾಗಿತ್ತು. 2024ರ ಟೂರ್ನಿಯಲ್ಲಿ ಇದು ಪ್ರೂವ್ ಕೂಡ ಆಗಿತ್ತು. ಇದೇ ಕಾರಣಕ್ಕೆ ಅವರ ಸ್ಥಾನಕ್ಕೆ ಮತ್ತೊಬ್ಬ ಸಮರ್ಥ ಆಟಗಾರನ ಅವಶ್ಯಕತೆ ಇದೆ. ಸೊ ಈಗ ಇರೋ 22 ಆಟಗಾರರ ಪೈಕಿ ಬೆಂಗಳೂರು ತಂಡದಲ್ಲಿ ಯಾರು ಬೆಸ್ಟ್ ಫಿನಿಷರ್ ಆಗ್ಬೋದು? 2025ರ ಸೀಸನ್ಗೆ ನೀವು ಕೂಡ DK ಅವರನ್ನ ಮಿಸ್ ಮಾಡಿಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ಗಳನ್ನ ಶೇರ್ ಮಾಡಿ. ಹಾಗೆ ಸುದ್ಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.